ಕನ್ನಡ ಭಾಷೆಯಲ್ಲಿ ಬಂದಿರುವಂಥ 5 ಬೆಸ್ಟ್ ಮರ್ಡರ್ ಮಿಸ್ಟ್ರಿ ಫಿಲಮ್ ಹೇಳ್ತೀನಿ. ಮಿಸ್ ಮಾಡದೆ ಹೋಗಿ ನೋಡಿ. ನಾನು ಹೇಳ್ತಿರೋಂಥ ಎಲ್ಲ ಫಿಲಮ್ಗೂ ಕೂಡ IMDbಲಿ 8ಕ್ಕಿಂತ ಜಾಸ್ತಿನೇ ರೇಟಿಂಗ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ನೀವು ಇಷ್ಟು ಫಿಲಮ್ಗಳನ್ನ ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಹೌದು ರೀ, ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಮೊದಲನೇ ಫಿಲಮ್ ಬಂದು 1968ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂಥ ಜೇಡರ ಬಲೆ. ಇದು ಕನ್ನಡ ಭಾಷೆಯಲ್ಲಿ ಬಂದಂಥ ಮೊದಲ ಜೇಮ್ಸ್ ಬಾಂಡ್ ರೀತಿಯ ಫಿಲಮು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಈ ಫಿಲಮ್ಗೆ IMDbಲಿ 9.1 ರೇಟಿಂಗ್ ಸಿಕ್ಕಿದೆ. ಈ ಫಿಲಮ್ ನೀವು ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಫಿಲಮ್ ಸ್ಟೋರಿ ಬಂದು ಒಬ್ಬರು ಸೈಂಟಿಸ್ಟ್ನ ಕಿಡ್ನ್ಯಾಪ್ ಮಾಡ್ತಾರೆ ಒಂದು ಗ್ಯಾಂಗು. ಆ ಕಿಡ್ನಾಪ್ ಮಾಡಿದಂಥ ಗ್ಯಾಂಗ್ ಏನು, ಆ ಸೈಂಟಿಸ್ಟ್ ಯಾರು, ಇದನ್ನು ಕಂಡುಹಿಡಿಯೋಕ್ಕೆ ಬರುವಂಥ ಡಿಟೆಕ್ಟಿವೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಇದ್ರ ಮಧ್ಯೆ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ. ಆ ಕೊಲೆ ಮಾಡಿದ ವ್ಯಕ್ತಿ ಯಾರು, ಕೊಲೆ ಆಗಿದ್ದ ವ್ಯಕ್ತಿ ಯಾರು, ಸೈಂಟಿಸ್ಟ್ ಎಲ್ಲಿದ್ದಾರೆ, ಇದೆಲ್ಲನೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಂಗೆ ತಮ್ಮ ಬುದ್ಧಿವಂತಿಕೆಯಿಂದ ಕಂಡುಹಿಡಿತಾರೆ ಅನ್ನೋದೇ ಫಿಲಮ್ ಸ್ಟೋರಿ ರೀ. 1968ರಲ್ಲಿ ಈ ಫಿಲಮ್ ಬಂದರೂ ಕೂಡ ಇವತ್ತು ನೀವು ಈ ಫಿಲಮ್ ಹೋಗಿ ನೋಡಿದ್ರು ಕೂಡ ಎಂಥ ಅಲ್ಟಿಮೇಟ್ ಆಗಿದೆ ಗೊತ್ತಾ. ಸ್ಟೋರಿ ಮಾತ್ರ ಸೂಪರು. ಅದ್ರ ಜೊತೆಗೆ ನರಸಿಂಹರಾಜು ಅವ್ರ ಕಾಮಿಡಿ ಅಂತೂ ವಂಡರ್ಫುಲ್ ಅಂತ ಹೇಳ್ತೀನಿ. ಮಿಸ್ ಮಾಡದೆ ಹೋಗಿ ನೋಡಿ ಜೇಡರ ಬಲೆ. ಎರಡನೇ ಫಿಲಮ್ ಬಂದು 1975ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಬಲ್ ರೋಲಲ್ಲಿ ಮಾಡಿರುವಂಥ ತ್ರಿಮೂರ್ತಿ. ಈ ಫಿಲಮ್ಗೆ IMDbಲಿ 8.9 ರೇಟಿಂಗ್ ಸಿಕ್ಕಿದೆ. ಫ್ರೀಯಾಗಿ ಯೂಟ್ಯೂಬಲ್ಲಿದೆ ರೀ. ತ್ರಿಮೂರ್ತಿ ಇದೆಯಲ್ಲ, ರಾಜ್ಕುಮಾರ್ ಅವರ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಅಂದರೆ ಅದು ತ್ರಿಮೂರ್ತಿ ಕಣ್ರಿ. ನನ್ನ ಪ್ರಕಾರ ಎಷ್ಟು ಚೆನ್ನಾಗಿದೆ ಗೊತ್ತಾ ಫಿಲಮ್ ಮಾತ್ರ. ಈ ಫಿಲಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದರಲ್ಲಿ ಅವರು ಪೊಲೀಸ್ ಆಗ್ತಾರೆ, ಅದಾದಮೇಲೆ ಕಳ್ಳ ಆಗ್ತಾರೆ, ಅದಾದಮೇಲೆ ವಯಸ್ಸಾದಂಥ ವ್ಯಕ್ತಿಯಾಗಿ ನಡೆಸಿದ್ದಾರೆ. ಇದೆಲ್ಲ ಮಾಡೋದು ಯಾಕೆ ಗೊತ್ತಾ, ಒಂದು ಕೊಲೆ ಆಗಿರುತ್ತೆ. ಆ ಕೊಲೆ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ. ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಅಂತೇನ್ರಿ. ಮಿಸ್ ಮಾಡದೆ ಹೋಗಿ ನೋಡಿ, ತ್ರಿಮೂರ್ತಿ ವಂಡರ್ಫುಲ್ ಆಗಿದೆ. ಅದಾದಮೇಲೆ ಮೂರನೇ ಫಿಲಮ್ ಬಂದು 1984ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ನಮ್ಮ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿರುವಂಥ ಯಾರಿವನು. ಈ ಫಿಲಮ್ಗೆ IMDbಲಿ 8.7 ರೇಟಿಂಗ್ ಸಿಕ್ಕಿದೆ. ಈ ಫಿಲಮ್ನ ನೀವು ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದ್ರಿ. ಯಾರಿವನು ಫಿಲಮ್ ಇದೆಯಲ್ಲ, ಕ್ಲೈಮ್ಯಾಕ್ಸಲ್ಲಿ ನಿಮ್ಗೆ ಕೊಲೆಗಾರ ಯಾರು ಅಂತ ಕಂಡುಹಿಡಿತಾರೆ ನೋಡಿ, ವಂಡರ್ಫುಲ್ಲು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಆ ವಯಸ್ಸಲ್ಲಿ ಚಿಕ್ಕ ಮಗು ಇದ್ದಾಗ ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತೀರಾ. ಅಪ್ಪ, ನಿಜವಾಗ್ಲೂ ಹೇಳ್ತೀನಿ, ಪುನೀತ್ ರಾಜ್ಕುಮಾರ್ ಅವರು ನಗುವಿನ ಒಡೆಯನೇ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರೀ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಒಂದು ಕೊಲೆ ಮೇಲೆ ನಡೆಯುವಂಥ ಇನ್ವೆಸ್ಟಿಗೇಷನು ಇದರಲ್ಲಿ ರಾಜ್ಕುಮಾರ್ ಅವರು ಪೊಲೀಸಾಗಿ ಮಾಡಿದರೆ, ಪುನೀತ್ ರಾಜ್ಕುಮಾರ್ ಅವರು ಅವ್ರ ಮಗನಾಗೆ ಆ್ಯಕ್ಟ್ ಮಾಡಿದ್ದಾರೆ. ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಿಸ್ ಮಾಡದೆ ಹೋಗಿ ನೋಡಿ ಯಾರಿವನು. ಅದಾದಮೇಲೆ ನಾಲ್ಕನೇ ಫಿಲಮ್ ಬಂದು 1968ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂಥ ಬ್ಯಾಂಗ್ಳೂರ್ ಮೇಲ್. ಈ ಫಿಲಮ್ಗೆ IMDbಲಿ 8.5 ರೇಟಿಂಗ್ ಸಿಕ್ಕಿದೆ. ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಬ್ಯಾಂಗ್ಳೂರ್ ಮೇಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ನರಸಿಂಹರಾಜು ಅವ್ರು ನಡೆಸಿದ್ದಾರೆ, ಜಯಂತಿ ಅವ್ರು ನಡೆಸಿದ್ದಾರೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ ರೀ. ಫಿಲಮ್ ಸ್ಟೋರಿ ಏನು ಗೊತ್ತಾ, ಬೆಂಗಳೂರಿನ ಒಬ್ಬರು ಬಿಸ್ನೆಸ್ ಮ್ಯಾನು ಮದ್ರಾಸ್ಗೆ ಹೋಗ್ತಾರೆ ಒಂದು ಬಿಸ್ನೆಸ್ಗೋಸ್ಕರ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಬೆಂಗಳೂರು ಮೇಲಂತ ಒಂದು ಟ್ರೈನಲ್ಲಿ ಅವ್ರದ್ದು ಕೊಲೆ ಆಗುತ್ತೆ. ಆ ಕೊಲೆ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋಕ್ಕೆ ಬರುವಂಥ ಇನ್ಸ್ಪೆಕ್ಟರ್ ಪಾತ್ರನೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಡೆಸಿದ್ದಾರೆ. ಸೂಪರ್ ಆಗಿದೆ. ಅದ್ರ ಜೊತೆಗೆ ನರಸಿಂಹರಾಜು ಅವ್ರ ಕಾಮಿಡಿ ಅಂತೂ ವಂಡರ್ಫುಲ್ ಅಂತೀನಿ. ಬ್ಯಾಂಗ್ಳೂರ್ ಮೇಲ್ ಅಂತ ಇದೆ, ಸೂಪರ್ ಆಗಿದೆ. ಮಿಸ್ ಮಾಡದೆ ಹೋಗಿ ನೋಡಿ. ಇಷ್ಟೊತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲಮ್ ಹೇಳಿದೆ, ಶಂಕರ್ ನಾಗ್ ಅವ್ರ ಫಿಲಮ್ ಹೇಳಲಿಲ್ಲ ಅಂದರೆ ಮೋಸ ಆಗಲ್ವಾ. ಅದಕ್ಕೆ ಈಗ ಒಂದು ಸೂಪರ್ ಆಗಿರೋಂಥ ಶಂಕರ್ ನಾಗ್ ಅವ್ರ ಫಿಲಮ್ ಹೇಳ್ತೀನಿ. ಮಿಸ್ ಮಾಡದೆ ಹೋಗಿ ನೋಡಿ. ಫಿಲಮ್ ಬಂದು 1989ರಲ್ಲಿ ಬಂದಂಥ ತರ್ಕ. ಈ ಫಿಲಮಲ್ಲಿ ದೇವರಾಜ್ ಅವರು, ವನಿತಾ ವಾಸ್ ಅವರು, ಶಂಕರ್ ನಾಗ್ ಅವರು ಸೂಪರಾಗಿ ನಟಿಸಿದ್ದಾರೆ ಅಂತ ಹೇಳ್ತೀನಿ. ಫಿಲಮ್ ಸ್ಟೋರಿ ಇದೆಯಲ್ಲ, ಒಬ್ಬ ಗಂಡನ ಕೊಲೆ ಆಗುತ್ತೆ, ಹೆಂಡ್ತಿ ಕೊಲೆ ಮಾಡಿದ್ನ ಅಥವಾ ಹೆಂಡ್ತಿ ಫ್ರೆಂಡ್ ಕೊಲೆ ಮಾಡಿದ್ನ, ಇದ್ರ ಮಧ್ಯದಲ್ಲಿ ಶಂಕರ್ ನಾಗ್ ಯಾಕೆ ಬಂದರು, ಇವರಿಬ್ರಿಗೂ ಏನು ಸಂಬಂಧ, ಇವೆಲ್ಲ ನೋಡಿ ಸೂಪರ್ ಆಗಿದೆ. ಡೈರೆಕ್ಟರ್ ಯಾರು ಗೊತ್ತಾ, ಸುನೀಲ್ ಕುಮಾರ್ ದೇಸಾಯಿ. ಸುನೀಲ್ ಕುಮಾರ್ ದೇಸಾಯಿ ಅವ್ರ ಫಿಲಮ್ ಅಂತೂ ಇದೆಯಲ್ಲ, ವಂಡರ್ಫುಲ್ ಅಂತ ಹೇಳ್ತೀನಿ. ಮಿಸ್ ಮಾಡದೆ ಹೋಗಿ ನೋಡಿ. ತರ್ಕ ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ನಾನು ಒಟ್ಟು 5 ಫಿಲಮ್ ಹೇಳಿದೆ. ಜೇಡರ ಬಲೆ, ತ್ರಿಮೂರ್ತಿ, ಯಾರಿವನು, ಬ್ಯಾಂಗ್ಳೂರ್ ಮೇಲ್, ಕೊನೆಗೆ ತರ್ಕ. ಸೂಪರ್ ಆಗಿದೆ ರೀ. ಎಲ್ಲದಕ್ಕೂ ಕೂಡ IMDbಲಿ 8 ಮೇಲೆ ರೇಟಿಂಗ್ ಸಿಕ್ಕಿದೆ. ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಸ್ವಲ್ಪ ಮಟ್ಟಿಗೆ ಔಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋತೀನಿ ಅಂದರೆ ವಂಡರ್ಫುಲ್ ಮೂವಿ ರೀ. ಜೀವನದಲ್ಲಿ ಇಂಥ ಫಿಲಮ್ನ ಮಿಸ್ಸೇ ಮಾಡಬೇಡಿ ಅಂತ ಹೇಳ್ತೀನಿ.